ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ದೇವೇಗೌಡರ ಸೊಸೆ ಅಂತ ಭವಾನಿ ರೇವಣ್ಣರು ಬನ್ನಿರೋರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಮನೆಯ ಶಕ್ತಿ, ತೆರೆಮರೆಯ ಬೆನ್ನೆಲುಬು ಇವತ್ತು ಮರೆಯಾಗಿದೆ. ಹೌದು, ಇದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಮಗೆ 4 ದಿವಸದಲ್ಲಿ ಜೀವಂತವಾಗಿದ್ದಂಥ ಅಮ್ಮ ಮೊನ್ನೆ ಇರಲಿಲ್ಲ, 3 ದಿವಸದಲ್ಲಿ ಇರಲಿಲ್ಲ. ಇವತ್ತು ದೇಹ ಕೂಡ ಇಲ್ಲ. ಏಕೆಂದರೆ ಮನೆಯಲ್ಲಿ ಅವರು ಒಂದು ರೀತಿ ಆಧಾರ ಸ್ತಂಭವಾಗಿದ್ದರು. ಎಲ್ಲರಿಗೂ ಎಲ್ಲ ರೀತಿ ಬ್ಯಾಕ್ ಸಪೋರ್ಟ್ ಆಗಿದ್ದರು. ಮನೆಯಲ್ಲಿ ಪ್ರತಿಯೊಬ್ಬರನ್ನು ಸಮತೋಲನದಲ್ಲಿ ತೊಗಿಸ್ಕೊಂಡು ಸಂಸಾರ ನೋಡ್ಕೊಂಡು, ಮಕ್ಕಳು ನೋಡಿಕೊಂಡು, ದೊಡ್ಡ ಸಾಹೇಬರು ರಾಜಕೀಯನೂ ನೋಡಿಕೊಂಡು ಬಂದಂಥ ನಮ್ಮ ಯಾವುದೇ ಜಿಲ್ಲೆಯ ಜನರಾಗಿರ್ಬೋದು, ಅವರ ಆಗು ಹೋಗುಗಳನ್ನ ನೋಡ್ಕೊಳ್ಳೋದಾಗ್ಬೋದು ಅಥವಾ ಅವ್ರಿಗೊಂದು ಉಪಕಾರ ಮಾಡೋದಾರು ಆಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಎರಡನೇ ಮಾತಿಲ್ಲ. ಅವ್ರು ಯಾರೇ ನಮ್ಮ ಮನೆಗೆ ಸಹಾಯ ಕೇಳ್ಕೊಂಡು ಬಂದ್ರೂ ಒಂದು ದಿವಸನೂ ನೀವು ಯಾವ ಜಾತಿ ಯಾವ ಸಮಾಜ ಒಂದು ದಿವಸ ಕೇಳ್ದವ್ರಲ್ಲ. ಹಾಗೆ ಯಾವುದೇ ಒಂದು ಪಕ್ಷದ ಹೆಸರು ರಾಜಕೀಯವಾಗಿ ಮನೆಯಲ್ಲಿ ಮಾತಾಡ್ದಾನೆ, ಅವ್ರನ್ನ ಯಾರು ಏನು ಅಂತ ಕೇಳ್ದಾನೆ ಮಾಡ್ದಾನೆ, ಅವ್ರಿಗೇನಾದ್ರು ಆರ್ಥಿಕವಾಗಿ ಕಷ್ಟವಾಗಿದ್ದರೆ ಅದನ್ನು ಕೂಡ ಅವ್ರ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡ್ತಿದ್ರು. ಅದರ ಜೊತೆಗೆ ಮನೆಯಲ್ಲಿ ಬಂದವ್ರಿಗೆ ಊಟ ಉಪಚಾರವಿಲ್ದೇ ಮಾತ್ರ ಯಾರನ್ನೂ ಇವತ್ತುವರೆಗೂ ಕಳಿಸೇ ಇಲ್ಲ. ಸೊಸೆ ರೀತಿ ನೋಡಿದ್ರ ಇಲ್ಲ, ಹೇಗಿತ್ತು ನಿಮ್ಮ ಅವರ ಒಡನಾಟ? ಇಲ್ಲ, ನಾನು ಈ ಮನೆಗೆ ರೇವಣ್ಣ ಸಾಹೇಬ್ರನ್ನ ಮದುವೆ ಮಾಡ್ಕೊಂಡು ಬಂದಂಥ ಸಂದರ್ಭ ನಂಗೆ ತುಂಬ ಚಿಕ್ಕ ವಯಸ್ಸು. ಹಾಗಾಗಿ ತುಂಬ ಅವ್ರ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡೆ. ಅಮ್ಮನೂ ಅಷ್ಟೇ, ನಂಗೆ ಪ್ರತಿಯೊಂದು ಏನಾದರೂ ವಿಷಯಗಳಿದ್ರು ಕೂಡ ಮಾತಾಡಿ. ಆಮೇಲೆ ಹಾಸನ ಜಿಲ್ಲೆಗೆ ಅವ್ರು ಬಂದರೆ ಎಲ್ಲಿಗೆ ನಾನು ಬೆಂಗಳೂರಿಂದ ಏನಾದ್ರು ಹೊರಡೋದಿದ್ರೆ, ನಾನು ಬೆಂಗಳೂರಿನಲ್ಲಿದ್ದರೆ ನಾಳೆ ಊರಿಗೆ ಹೋಗೋಣ ಅಂತ ಹೇಳಿ ಜೊತೆಯಲ್ಲಿ ಕರ್ಕೊಂಬರೋರು. ಅಕಸ್ಮಾತ್ ನಾನು ಒಳನರಸೀಪುರದಲ್ಲಿದ್ದರೆ ಇಲ್ಲಿಗೆ ಬಂದು ಇಂಥ ಕಡೆ ಹೋಗೋಣ, ಮದುವೆ ಇದೆ ಅಥವಾ ಒಂದು ನಾಮಕರಣ ಇದೆ, ಒಂದು ಗೃಹ ಪ್ರವೇಶ ಇದೆ ಅಥವಾ ಯಾರ್ದೋ ಮನೆಗೆ ಕಷ್ಟ ಇದೆ, ಅವ್ರ ಮನೆಗೆ ಹೋಗಿ ಬರಬೇಕು, ಹೀಗೆ ಎಲ್ಲನೂ ಹೇಳಿ ಜೊತೆಯಲ್ಲಿ ಕರ್ಕೊಂಡೋಗೋರು. ರಾತ್ರಿ ಒಳನರಸೀಪುರದಲ್ಲೇ ಉಳಿಯೋರು. ಅಲ್ಲೇ ಅವ್ರಿಗೆ ಏನಿಷ್ಟನೋ ಅದನ್ನು ನಾವು ಮಾಡಿ ಬಡಿಸ್ತಾಯಿದ್ದು. ಜೊತೆಯಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅವ್ರು ಇನ್ನೂ ಸ್ವಲ್ಪ ಈಗಾಗಲೇ ಒಂದು 8-10 ವರ್ಷ ಆಗಿರಬೇಕು ಅಥವಾ ಒಂದು 5 ವರ್ಷದ ಹಿಂದೆ, ಆವಾಗ ಸ್ವಲ್ಪ ಎಲ್ಲಡಿಕೆ ಕೂಡ ಹಾಕತ್ತಿದ್ರು. ಆವಾಗಲೂ ಕೂಡ ತಾಂಬೂಲ ನಾವು ವೀಳ್ಯದೆಲೆ, ಚಿಗುರು ವೀಳ್ಯದೆಲೆ ತೊಗೊಂಡೋಗಿ ಅಡಿಕೆ ಇಟ್ಟು ಎಲ್ಲ ತೊಗೊಂಡೋಗಿ ಕೂತ್ಕೊಂಡ್ರೆ, ಅಮ್ಮ ತೊಗೊಂಡು ಬಾ ಅಂತಲೇ ಹೇಳ್ತಿರು, ತೊಗೊಂಡೋಗಿ ಕೂತ್ಕೊಂಡ್ರೆ ಬಾ ನೀನುವೇ ಹಾಕ್ಕೊಳ್ಳೋಣ ಅಂತ ಹೇಳಿ ಜೊತೇಲಿ ಕೂರಿಸ್ಕೊಂಡು ಅದನ್ನು ಒಂದೊಂದು ದಿವಸ ಜೊತೇಲಿ ವೀಳ್ಯದೆಲೆ ಅಡಿಕೆನೂ ಹಾಕೋತಾಯಿದ್ವಿ. ಅದೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಮನೆಯಲ್ಲಿ ಎಷ್ಟು 4 ದಿವಸದಿಂದ ಯಾರ ಜೊತೆಯಲ್ಲೂ ಮಾತಾಡಲಿಲ್ಲ. ಅವರು ಬುಧವಾರದಿಂದ ಯಾರ ಜೊತೆನೂ ಮಾತಾಡಲಿಕ್ಕಾಗಲೇ ಇಲ್ಲ. ಪಾಪ ICUನಲ್ಲಿದ್ದರು. ಹಾಗಾಗಿ ಎಲ್ಲರಿಗೂ ಅದೊಂದು ಭಾಳ ಬೇಜಾರು. ಆಸ್ಪತ್ರೆಯಲ್ಲಿದ್ದರೆ ಅವರು ನೋಡ್ಕೊಳ್ತಾ ಇದ್ರು, ಜೊತೆನೇ ಇದ್ದು. ಅವರಿಲ್ಲ ಅಂತ ಒಂದು ವಿಷಯ ತಿಳಿದಾಗ ಹೇಗಿತ್ತು ನಿಮ್ಮ ಪರಿಸ್ಥಿತಿ? ಅದು ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ. ಒಂದೇ ಸೆಕೆಂಡಲ್ಲಿ ಅವ್ರದ್ದು ಜೀವ ಹೋದಂಥದ್ದು. ಆವಾಗ ನಮಗೆ ಅಮ್ಮಂದು ಇನ್ನು ಮುಗೀತು ಅಂತ ಒಂದು ಪದ ಕೇಳಿದ ತಕ್ಷಣ ಒಂಥರ ಎದೆ ಬಡ್ಕೊಂಬಿಟ್ಟು ಬಾಯಿ ಬಡ್ಕೊಂಬಿಡ್ಬೇಕು ಅನ್ನೋಷ್ಟು ಒಂದು ಚೀರಾಟ ಮಾಡೋಕ್ಕಾಗ್ತಿರ್ಲಿಲ್ಲ ICU ಅದು. ಹಾಗಾಗಿ ಹಾಗೆ ಗಾಬರಿ ಒಂಥರ ಮಾಡ್ಕೊಂಡು ಅಲ್ಲೇ ತುಂಬ ನಮಗೇನೋ ಒಂಥರ ಅದು ತಡ್ಕೊಳಕ್ಕಾಗದೇ ಇರೋಂಥನು. ಯಾಕೆಂದರೆ ಈಗಾಗಲೇ ಕಳೆದ ವರ್ಷ ಆಗೆಲ್ಲ ಅವರು 2 ಸಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಆದರೆ ಈ ಬಾರಿನೂ ಅದೇ ರೀತಿ ಅಂದ್ಕೊಂಡು ನಾವು ಅಂದ್ಕೊಂಡಿದ್ವಿ. 2 ಬಾರಿ ವಾಪಸ್ ಬಂದಿದ್ದರು. ಆದರೆ ಈ ಬಾರಿ ನಾವು ಅಂದ್ಕೊಂಡೇ ಇರಲಿಲ್ಲ. ಹಾಗಾದರೆ ನೆನಪು ಇರುತ್ತೆ, ಚೆನ್ನಮ್ಮನವ್ರ ನೆನಪು ಮರೆತರೆ ತಾನೇ ನೆನ್ಕೊಳ್ಳೋವಂಥ ಸಂದರ್ಭ ಬರೋದು. ಹಾಗಾಗಿ ನಾವು ಯಾವತ್ತೂ ನಮ್ಮ ಅತ್ತೆ ಮಾವನ್ನ ಯಾವತ್ತೂ ನಾನು ಅವರು ಅತ್ತೆ ಮಾವ ಅಂತಾಗಲಿ, ನಮ್ಮಂತೆ ಮಾನವರು ಅಂತ ನಾನಾಗಲಿ ನಾನು ಏನೂ ನೋಡ್ತಾ ಇರಲಿಲ್ಲ. ಅವ್ರನ್ನ ದೇವ್ರ ಥರನೇ ನೆನ್ಕೊಂಡು ದೇವ್ರ ಥರನೇ ಮನಸ್ಸಿನಲ್ಲಿ ಪೂಜಿಸ್ತಾ ಇದ್ದೆ.
ಅವ್ರು ಎಲ್ಲೇ ಇರಲಿ, ನಮ್ಮ ಮಾವನವರು ಎಲ್ಲೇ ಹಾಸನ ಜಿಲ್ಲೆಗೆ ಬರಲಿ, ನಾನು ಎಲ್ಲೂ ಕೂಡ ಅವ್ರನ್ನ ಹೊರ್ಗಡೆ ಊಟ ಮಾಡಲಿಕ್ಕೋ ಇನ್ನೊಂದು, ನಮ್ಮ ಮಾವ ಇಲ್ಲೇ ಒಂಚೂರು ಸ್ವಲ್ಪ ತಿಂತೀನಿ ಬಿಡಮ್ಮ ಅಂದ್ರೂ ನನಗೆ ಮನೆಯಿಂದ ಅಡುಗೆ ಮಾಡಿ ಕಳಿಸ್ಕೊಟ್ಟೆ ನನಗೊಂದು ಸಂತೋಷ. ಅವರು ಭಾಳ ಊಟ ಲಿಮಿಟು ನಮ್ಮ ಮಾವನೂ, ಹಾಗಾಗಿ ನಮ್ಮ ಅತ್ತೆನೂ ಊಟ ಲಿಮಿಟು, ಅದಕ್ಕೆ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಾರೆ. ಇಷ್ಟು ಭವಾನಿ ರೇವಣ್ಣವರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆ ಸುನಿಲ್, TV9 ಹಾಸನ್.